ಸಂದರ್ಭದಲ್ಲಿ ಯಾವ ರಾಜಕೀಯ ಪಕ್ಷನೂ ಪ್ರಾಮಾಣಿಕ ಇಲ್ಲ. ಗಾಂಧೀಜಿಯವರ ರಾಜಕಾರಣ ಮಾಡಲಿಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ. ಸ್ವತಃ ಗಾಂಧೀಜಿಯವರಾದರೂ ಸಹಿತ ಇಲ್ಲಿಯ ಏನಪ್ಪ ಅಂದರೆ ವ್ಯಾಪಾರಿಗಳಿಂದ ಅವರಿಂದ ಇವರಿಂದ ದುಡ್ಡು ಸಂಗ್ರಹ ಮಾಡಿಕೊಂಡು ತಮ್ಮ ರಾಜಕೀಯ ಬೆಳೆಸ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಅನ್ನೋದನ್ನು ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ವಿ. ಆದರೆ ಆ ದುಡ್ಡನ್ನು ಪ್ರಾಮಾಣಿಕವಾಗಿ ಏನಪ್ಪ ಹೋರಾಟಕ್ಕೆ ಸ್ವತಂತ್ರಕ್ಕೆ ಉಪಯೋಗ ಮಾಡಿದ್ರು ಅನ್ನೋದು ಮಾತ್ರ ಇಲ್ಲಿ ನಾವು ಗಮನಿಸಬೇಕು, ಅದನ್ನು ಒಂದು ಇಟ್ಕೋಬೇಕು ಅಂತ ಹೇಳಿ ನಾನು ಹೇಳೋ ಉದ್ದೇಶ ಒಂದು ಈ ಸಂದರ್ಭದಲ್ಲೇ ಯಡಿಯೂರಪ್ಪನವ್ರು ಒಂದು ಭಾಳ ಬೆಸ್ಟ್ ಅಪಾರ್ಚುನಿಟಿ ಬಂದಿದೆ. ಇವ್ರ ತಿಕ್ಕಾಡದಲ್ಲೇ ಅವರು ಏನಪ್ಪ ಅಂತಂದ್ರೆ ಈ ಸಲ 2022 ಬಲಿಷ್ಠವಾಗಿ ಅವ್ರ ಜೊತೆಗೆ ಹೋರಾಟ ಮಾಡಬಹುದು ಅಂತೇಳಿ, ಜೊತೆಗೆ ಮೋದಿಯವರಾದರೂ ಸಹಿತ ಯಡಿಯೂರಪ್ಪನವ್ರಿಗೆ ಬೆಂಬಲಿಸಬೇಕಾಗ್ಯದ. ಲಾಸ್ಟ್ ಟೈಮ್ 2023 ಮಾಡಿದಂಗೆ ಮಾಡಿದರೆ ಮತ್ತು ಅದ ಹಾಡ. ಯಾಕೆಂದರೆ ಯಡಿಯೂರಪ್ಪನವರು ಇಲ್ಲಿ ಬೆಳೆದಿದ್ದಂಥವ್ರು ಭ್ರಷ್ಟಾಚಾರದ ಆರೋಪದ ಒಪ್ಪುವ ಮಾತನ್ನು ಹೌದು ಬಿಡಪ್ಪ, ಯಾರು ಎದುರಿಗೆ ಒಬ್ಬ ಗಾಂಧಿ ಅಂತ ಇದ್ದಾರೆ, ಭಾಳ ಪ್ರಾಮಾಣಿಕರಿದ್ದಾರೆ ಅಂದ್ರೆ ಮಾತು ಬೇರೆಪ್ಪ. ಅದು ಎಲ್ಲರೂ ಅವರ ಇದ್ದಾರೆ. ಒಬ್ಬರ ಕೈ ಇನ್ನೊಬ್ಬರ ಕಿಸೆದಾಗ ಅದ ಅಂದಾಗ ಇಲ್ಲೇ ಇದ್ದಿದ್ರೊಳಗೆ ಯಾರು ಅಂದಾಗ ಸಹಜವಾಗಿ BJP ಇವತ್ತು ಇದನ್ನು ಈ ಸಂದರ್ಭವನ್ನು ಉಪಯೋಗ ಮಾಡ್ಕೋಬಹುದು ಅಂತೇಳಿ ಭಾಳಷ್ಟು ರಾಜಕೀಯ ಜನ ಮಾತಾಡಿಕೊಳ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ BJPಗೆ ಇವತ್ತು ಕಾಂಗ್ರೆಸ್ ವಿರೋಧವಾಗಿ ಹೋರಾಟ ಮಾಡೋದಕ್ಕೆ ಒಂದು ನೆಲೆ ಬೆಲೆ ಬಂದದ. ಹೌದು, ಗ್ಯಾರಂಟಿ ಕೊಟ್ಟಿದ್ದಾರೆ, ಗ್ಯಾರಂಟಿಯಿಂದ ಕೆಲವೊಂದು ಮಂದಿಗೆ ಉಪಯೋಗ ಆಗ್ಯದ, ಇಲ್ಲ ಅಂತಲ್ಲ. ಕಾಂಗ್ರೆಸ್ನಿಂದ ಭಾಳಷ್ಟು ಜನ ಹೆಣ್ಮಕ್ಳು ಇವತ್ತು ನಮ್ಮ ಕೆಲಸಕ್ಕಾಗಿ ಮತ್ತು ನಾವು ನೋಡ್ತಾ ಇದ್ದೀವಿ, ಭಾಳಷ್ಟು ಹೆಣ್ಮಕ್ಳು ಮಾತಾಡಿ ನೋಡಿದ್ದೀವಿ. ಅವ್ರು ಹೆಣ್ಮಕ್ಳು ಖುಷಿ ಪಡ್ತಾರೆ. ಇಲ್ಲಪ್ಪ ನಾವು ಮೊದಲು ಹಳ್ಳಿಯಿಂದ ಬಂದ ಇಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ ತೊಂದರೆ ಆಗ್ತಿತ್ತು. ಇವತ್ತು ನಮಗೆ ಅಟ್ಲೀಸ್ಟ್ ನಾವು ಮಾರಿದ ರೊಕ್ಕ ನಮ್ಮ ಕೈಗೆ ಬರ್ತದೆ. ಅದು ದೊಡ್ಡ ಪ್ರಮಾಣದಲ್ಲಿ ಮಾರದೆ ಹೋದ್ರೆ ಹೋಗಲಿ, ದಿನ 100, 200, 500 ಕೈಗೆ ಬರ್ತಾವೆ. ಅದರಿಂದ ಜೀವನ ಸಾಗ್ತಾ ಇದೆ ಅನ್ನೋಂಥ ಮಾತಾಡೋದು ಕೇಳಿದಾಗ ಬಹುಸಂಖ್ಯಾತ ಬಡವರಿಗಂತೂ ಭಾಳಷ್ಟು ಲಾಭ ಆಗಿದೆ ಈ ಬಸ್ನಿಂದ. ತಿಂಗಳಿಗೆ 2,000 ಕೊಡೋದ್ರಿಂದ ಅದು ಸುಳ್ಳಲ್ಲ. ಆ ದಿಶೆಯಲ್ಲೇ ಇವತ್ತು